2028ರ ವಿಧಾನಸಭಾ ಚುನಾವಣೆಗೆ ಈಗಾಗಲೇ ತಯಾರಿ ನಡೀತಾ ಇದೆ. 2028ಕ್ಕೆ ಮತ್ತೆ ರಣರಂಗವಾಗುತ್ತಾ ರಾಮನಗರ ಕ್ಷೇತ್ರ ಅನ್ನೋದೊಂದು ಪ್ರಶ್ನೆ ಈಗ ಹುಟ್ಕೊಳ್ತಾ ಇರೋದು. ರಾಮನಗರದತ್ತ ರಾಜಕೀಯ ಮತಗಜಗಳ ಹದ್ದಿನ ಕಣ್ಣನ್ನ ಇಡಲಾಗಿದೆ. ನೋಡಿ, ನಿಮಗೆ ಚುನಾವಣೆ ಅಂತ ಬಂದಿದ ತಕ್ಷಣ ನಮಗೆ ಈ ಮಂಡ್ಯ ಚುನಾವಣೆ ನೆನಪಾಗ್ಬಿಡುತ್ತೆ. ಯಾಕಂದ್ರೆ ಅಲ್ಲಿ ಅಷ್ಟರ ಮಟ್ಟಿಗೆ ರಣರಂಗ ಆಗ್ಬಿಟ್ಟಿತ್ತು. ಈ ಬಾರಿ ಯಾಕೋ ಅದು ರಾಮನಗರಕ್ಕೆ ಶಿಫ್ಟ್ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ. ಕಾರಣ ರಾಮನಗರದತ್ತ ಘಟಾನುಘಟಿ ನಾಯಕರುಗಳು ಹದ್ದಿನ ಕಣ್ಣಿಟ್ಟಿದ್ದಾರೆ. ಯಾರ್ಯಾರು JDS ಕಾಂಗ್ರೆಸ್ ನಡುವೆ ಮತ್ತೆ ಫೈಟ್. ಮಂಡ್ಯದಲ್ಲಿ ನಾವೇನು ನೋಡಿದ್ವು ಅದು ಮೋಸ್ಟ್ಲಿ ರಾಮನಗರದಿಂದಲೇ ಸ್ಪರ್ಧೆ ಅಂತ ಘೋಷಣೆ ಮಾಡಿಬಿಟ್ಟಿದ್ದಾನೆ ನಿಖಿಲ್. HDDಗೆ ರಾಜಕೀಯ ಪುನರ್ಜನ್ಮ ಕೊಟ್ಟಿರುವಂಥದ್ದು ರಾಮನಗರದ ಮೇಲೆ ಹಿಡಿತಕ್ಕೆ JDS ಸಕಲ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ನೋಡಿ, ನಿಖಿಲ್ ಅವರಿಗೆ ಒಂದು ರಾಜಕೀಯ ಭವಿಷ್ಯ ಈಗ ಭದ್ರವಾಗಿ ಬೇಕಾಗಿದೆ. ಸೋಲನ್ನು ಕಂಡಿದ್ದಾರೆ, ಮತ್ತೆ ಸೋಲೋದಕ್ಕಾಗಲ್ಲ. ಸೊ ಆ ಕಾರಣಕ್ಕಾಗಿ ಈ ಬಾರಿ ಗೆಲ್ಲಲೇಬೇಕಾದಂಥ ಅನಿವಾರ್ಯ. ಹಾಗಾಗಿ ಅವರು ರಾಮನಗರ ಅನ್ನೋದನ್ನು ಹೇಳ್ತಾ ಇದ್ದಾರೆ. ರಾಮನಗರವೇ ಯಾಕೆ ಅಂತಂದರೆ ಅದು ಕುಮಾರಸ್ವಾಮಿ ಅವರಿಗೆ, ದೇವೇಗೌಡರಿಗೆ ಪುನರ್ಜನ್ಮವನ್ನು ನೀಡಿದ್ದಂಥ ಕ್ಷೇತ್ರ. ಗೌಡ್ರ ಫ್ಯಾಮಿಲಿ, ದೊಡ್ಡಗೌಡ್ರ ಫ್ಯಾಮಿಲಿ ಅಂತಂದರೆ ಅಲ್ಲಿ ಬಹಳ ಅಭಿಮಾನಿಗಳು, ಕಾರ್ಯಕರ್ತರು ಎಲ್ಲರೂ ಇದ್ದಾರೆ. ಹಾಗಾಗಿ ಅಲ್ಲಿ ನಿಂತ್ಕೊಳ್ಳೋದು ಸೂಕ್ತ ಅಂತ. ನಿಖಿಲ್ ಕುಮಾರಸ್ವಾಮಿಯನ್ನು ಗೆಲ್ಲಿಸ್ಕೊಂಡ್ಲೇ ಬರಬೇಕಾದಂಥ ಅನಿವಾರ್ಯತೆ JDSಗಿದೆ. ಕಾರಣ ಎಲ್ರಿಗೂ ಗೊತ್ತಿರೋ ಹಾಗೇನೆ ನಾಯಕತ್ವದ ಕೊರತೆ. ಕುಮಾರಸ್ವಾಮಿ ಅವರು ಇದೀಗ ಕೇಂದ್ರ ನಾಯಕರು ಅಂತ ಬಂದ್ಬಿಡ್ತು. ಸೊ ರಾಜ್ಯದ ಮಟ್ಟಿಗೆ ಏನು ಕತೆ, ಇದ್ದಿದ್ದೊಬ್ಬರ ಮೇಲೆ ಹೋಪ್ ಇಟ್ಕೊಂಡಿದ್ರು, ಅವ್ರು ಜೈಲಲ್ಲಿದ್ದಾರೆ. ಹಿಂಗಿರ್ಬೇಕಾದ್ರೆ ನಿಖಿಲ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಹೆಚ್ಚಿನ ರೀತಿಯಾದಂಥ ನಂಬಿಕೆ ಇದೆ. ಆದರೆ ಗೆಲ್ಲಬೇಕು ಅಂತ ಅಂದರೆ ತಮಗೆ ಹಿಡಿತ ಸಾಧಿಸುವಂಥ, ತಮ್ಮ ವರ್ಚಸ್ಸು ಇರುವಂಥ ಕ್ಷೇತ್ರ ಯಾವುದು ಅಂತ ಅಂದಾಗ ಅವ್ರಿಗೆ ರಾಮನಗರವೇ ಓಕೆ ಅಂತ ಅನಿಸಿದೆ. ರಾಮನಗರಕ್ಕೆ ಹೋಗಿ ನಿಲ್ಲೋದು ಸೂಕ್ತ ಅಂತ. ಈ ಹಿಂದೆ ರಾಮನಗರದಲ್ಲಿ ಸೋತಿದ್ದು ಇದೆ, ಬಟ್ ರಾಮನಗರದ ಮೇಲೆ ಈಗ ಹೆಚ್ಚಿನ ಒಲವು ಇದೆ. ಹಾಗಾಗಿ ರಾಮನಗರ ಅಂತ ಹೇಳ್ಬಿಟ್ಟಿದ್ದಾರೆ JDSನವರು. ಆದರೆ ಕಾಂಗ್ರೆಸ್ನವ್ರಿಗೆ ಏನು ಸುಮ್ಮನೆ ಕೂತಿಲ್ಲ. ಕಾಂಗ್ರೆಸ್ನವರು ಕೂಡ ಇದೇ ಕ್ಷೇತ್ರದ ಮೇಲೆ ಅಂದರೆ ರಾಮನಗರದ ಮೇಲೇ ಕಣ್ಣಿಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಕಣ್ಣಿಟ್ಟಿರೋದು ಯಾರು? ಮತ್ತೆ ಈ ಹಿಂದೆ ಆದಂಥ ವರ್ಸಸ್ ರಾಜಕಾರಣ ಇದೆಯಲ್ಲ, ಎರಡು ಪ್ರತಿಷ್ಠಿತ ಕುಟುಂಬಗಳು ಮತ್ತು ಎರಡೂ ಕೂಡ ಒಕ್ಕಲಿಗ ಸಮುದಾಯದ ಪ್ರಮುಖ ನಾಯಕರುಗಳು ಅಂತ ಕರೆಸ್ಕೊಳ್ಳೋರ ಮಧ್ಯನೇ ಈ ಪೈಪೋಟಿ ನಡೀತಾ ಇರೋದು ಸಹಜವಾಗೇ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ.